ಈ ಕತ್ಲೆಯ ಲೋಕದಲ್ಲಿ ನಾನು ಮತ್ತು ನನ್ನ ಬೇಬಿ ಹೋಗ್ತಾ ಇದ್ದೀವಿ. ಈ ಕತ್ಲೆ ಲೋಕ ಹೆಂಗೈತೆ ಬನ್ನಿ ತೋರಿಸ್ತೀನಿ. ನಾಯಿ ಹೋಗೋ ಸೈಡ್ಗೆ 2:30 ಮೇಲೆ ಇಷ್ಟೊಂದು ಗಾಡಿ ಅಂದರೆ ಈ ರೋಡ್ಗೆ ಶಪಾಶ್. ನಾನು ಮತ್ತು ನಮ್ಮ ಬೇಬಿ ನೈಟ್ ರೈಡ್ ಹೋಗ್ತಾ ಇದ್ದೀನಪ್ಪ. ಎಲ್ಲೋ ನಮಸ್ತೆ. ನಾನು ಮತ್ತು ನಮ್ಮ ಬೇಬಿ ನೈಟ್ ರೈಡ್ ಹೋಗ್ತಾ ಇದ್ದೀನಪ್ಪ. ಯಾಕೆ 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 ಫುಲ್ ಡೇ ಕತ್ಲೆಯ ಲೋಕದಲ್ಲಿ ನಾನು ಮತ್ತು ನನ್ನ ಬೇಬಿ ಹೋಗ್ತಾ ಇದ್ದೀವಿ. ಈ ಕತ್ಲೆ ಲೋಕ ಹೆಂಗೈತೆ ಬನ್ನಿ ತೋರಿಸ್ತೀನಿ. ನೈಟ್ 12:30 ಆಯಿತು, ಯಾರೂ ಇಲ್ಲ ರೋಡಲ್ಲಿ. ನಾನು ಮತ್ತು ನನ್ನ ಬೇಬಿ ಎದುರುಗಡೆ ಇವಾಗ ಯಾವುದೋ ಒಂದು ಗಾಡಿ ಬರ್ತೈತಪ್ಪ. ಒಂದ್ಮೇಲೊಂದು ವಾವ್ 12:30 ಮೇಲೆ ಇಷ್ಟೊಂದು ಗಾಡಿ ಅಂದರೆ ಈ ರೋಡ್ಗೆ ಶಪಾಶ್. ನಾಯಿ ಹೋಗೋ ಸೈಡ್ಗೆ ಏರಿಯಾದ ಅಂಗಡಿ ಮೆಡಿಕಲ್ ಶಾಪ್ ನೋಡ್ರಪ್ಪ. ಮೆಡಿಕಲ್ ಶಾಪ್ ಮತ್ತು ಹಾಸ್ಪಿಟಲು ಅಲ್ಲೋಯ್ತು ಕಾಣ್ಲಿಲ್ಲ. ಅದು ಬಂದು ನಮ್ಮ ಫ್ರೆಂಡುದು ನಮ್ಮ ನಿಶ್ಚಿತ್ ಅಂತ ಒಳ್ಳೆ ಡಾಕ್ಟ್ರು, MBBS ಮಾಡೋರು ಡಾಕ್ಟ್ರು. ಬೇಜಾರು ಎಕ್ಸ್ಪೀರಿಯನ್ಸ್ ಐತೆ. ಅಲ್ಲಿ ದುಡ್ಡು ಮಾಡ್ತಾಯಿರೋದು ಬಾರು ಮತ್ತು ಡಾಕ್ಟರು ಮತ್ತು ಟೆಕ್ನಾಲಜಿ. ಡಾಕ್ಟ್ರು ಹೆವಿ ದುಡ್ಡು, ಬಾರ್ಗಳ ಸುರಿಮಳೆಗಳು. ಯಾವುದಾದ್ರೂ ಏರಿಯಾಗೆ ಹೋಗ್ಬಿಟ್ರೆ 4-5 ಬಾರು ಆಯಿತಾ. ನಮ್ಮ ಏರಿಯಾ ಬೇಕ್ರಿ. ಟೆಕ್ನಾಲಜಿ ಇಂಪ್ರೂವ್ ಆಗೋಯ್ತು ನಮ್ಮ ದೇಶದ್ದು. ಯಾವಾಗಲೂ ಬೇರೆ ದೇಶ ನೋಡ್ಬಿಟ್ಟು ಇಂಡಿಯಾದವ್ರು ಫಾಲೋ ಮಾಡ್ತಿದ್ರು. ಇವಾಗ ನಮ್ಮ ದೇಶ ನೋಡ್ಬಿಟ್ಟು ಬೇರೆ ದೇಶ ಫಾಲೋ ಮಾಡ್ತಾರೆ. ಈ ಲೈಫು ಹೋಗ್ತಾ ತುಂಬ ಕಷ್ಟ. ಸ್ಟಾರ್ಟಿಂಗು ನಾವು ಕಾಲೇಜ್ ಟೈಮಲ್ಲಿ ಮೇಡಮ್ ಅವರು ಬಂದು ರೆಕಾರ್ಡ್ ಕೇಳಿದ್ರೆ ಅಲ್ಲಿ ಇದಾಗೋಯ್ತೀವಿ, ವೈಬ್ರೇಷನ್ ಆಗೋಯ್ತೀವಿ. ಅದು ಬೇರೆ ಆಯಿತಾ. ಅಲ್ಲಿ ನಾವು ಪಾಡ್ಕೊಂಡಿರ್ತೀವಿ. ನಮ್ಗಲ್ಲಿ ಏನೂ ಗೊತ್ತಾಗಲ್ಲ ಸ್ಕೂಲ್ ಟೈಮು ಕಾಲೇಜ್ ಟೈಮಲ್ಲಿ. ನಾವು ಯಾವಾಗ ಕಲಿಸ್ತೀವಿ ನೋಡು, ಅವಾಗ ನಮ್ಮ ಲೈಫ್ ಅಂದರೆ ಏನು, ನಮ್ಮಪ್ಪ ಕಷ್ಟಪಟ್ಟು ಕಷ್ಟ ಏನಂತ ಕೆಲ್ಸಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ. ಒಂದು ಜಾಬ್ ಟಾಪಿಕ್ ಮಾತಾಡ್ತಿದ್ದೀನಿ. ನಾವು ತುಂಬ ಕಷ್ಟಪಡಬೇಕು. ಈ ಏಜಲ್ಲಿ ತುಂಬ ಕಷ್ಟಪಟ್ಟರೆ ಮುಂದೆ ನಮಗೆ ಸುಖ ಆಯಿತಾ. ಒಬ್ಬೊಬ್ಬರು ಜಾಬ್ ಇಲ್ಲ ಅಂತ ಮನೆಯಲ್ಲೇ ಕೂತ್ಕೋತೀರ ಆಯಿತಾ. ಜಾಬು ಹುಡುಕಬೇಕು, ಕಷ್ಟಪಡಬೇಕು, ಓಡಬೇಕು, ಕುದುರೆ ಥರ ಓಡಬೇಕು. ಜಾಬ್ಗೋಸ್ಕರ ಜಾಬು ಸಿಗುತ್ತೆ. ನೋಡ್ಕೊಟ್ಕೊಂಡ್ರೆ ಸಿಗಲ್ಲ. ಎಲ್ಲರ ಓಡಾದ್ರೆ ಏನೋ ಒಂದು ಜಾಬ್ ಸಿಗುತ್ತೆ ಆಯಿತಾ. ನಾವು ಕಷ್ಟಪಡಬೇಕು, ಮುಂದೆ ಬರಬೇಕು, ಎಲ್ಲರ ಹತ್ರ ಒಳ್ಳೆ ಹೆಸರು ತೊಗೊಳ್ಬೇಕು ನಾವು. ಹಾಯ್ ಬೇಬಿ, ವಾಟ್ ಆರ್ ಯು ಡೂಯಿಂಗ್? ಮಗು ಕುಡಿಯೋಕ್ಕೆ ನನ್ನ ಮೇಲೆ ಕೂತ್ಕೊಬಿಟ್ಟು ಏನು ಮಾಡ್ತಿದ್ಯಾ ಅಂತ. ಹೋಗಿ ಪರವಾಗಿಲ್ಲ, ನೀನು ಉಗಿದ್ರು ನನ್ನ ಮಗ ಒರೆಸ್ಕೊಂಡು ನಿಮ್ಮ ಮೇಲೆ ತಿರ್ಗಾಣ ಕೂತ್ಕೋಬೇಕು ಬೇಬಿ. ಈ ಕತ್ಲೆ ಲೋಕ ಹೆಂಗೈತೆ ನೀವು ಹೇಳ್ಬಿಡ್ರಪ್ಪ. ನೈಟ್ 12:30. ಈ ಕತ್ಲೆ ಲೋಕ ಬೆಟರ, ಬೆಳಕಿನ ಲೋಕ ಬೆಟರ? ನನಗೆ ಈ ಕತ್ಲೆ ಲೋಕನೇ ಎಷ್ಟೇ ಬೆಟರ್. ಇಲ್ಲಿ ಆಗುತ್ತಾ, ಯಾರೂ ಇರಲ್ಲ ಆಯಿತಾ. ಇಲ್ಲಿ ಎಲ್ಲರೂ ಅವ್ರವ್ರ ಪಾಡಿಗೆ ಇರ್ತಾರೆ. ಯಾರ ಮೇಲೆ ಏನು ಜಗಳಕ್ಕೆ ಹೋಗಲ್ಲ, ಯಾರಿಗೂ ಏನು ಜಗಳ ಮಾಡಲ್ಲ, ಯಾರು ಬರಲ್ಲ ಇಲ್ಲಿ. ಬೆಳಕಿನ ಲೋಕದಲ್ಲಿ ಎಲ್ಲರೂ ಗಲಿಬಿದ್ದಿ ಆಯಿತಾ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಗಾಡಿ ತಗೊಳ್ಳೋದು ಸ್ಪೀಡಾಗಿ ಹೋಗಲಿ ಅಂತಲ್ಲ, ಶೋ ತೋರ್ಸೋಕ್ಕಲ್ಲ. ಪಾಪ ಅವ್ರ ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ಕೊಡ್ತಿರ್ತಾರೆ, ಅದಕ್ಕೆ ಅಷ್ಟೊಂದು ಸ್ಪೀಡಾಗಿ ಹೋಗ್ಬಾರ್ದು ನಾವು. ಅವ್ರು ಎಷ್ಟು ಒಂದೊತ್ತು ಅನ್ನ ತಿನ್ನಲ್ಲ, ಆ ಥರ ಕಷ್ಟಪಟ್ಟು ಕೊಡ್ತಿರ್ತಾರೆ. ಇವರು ಫಾಸ್ಟಾಗಿ ಹೋಗೋದು ಕೈಯೋ ಕಾಲೋ ಮುಡ್ಕೊಂಡು ಗಿಮ್ಮಾಗಿ ಹೋಗಿ ಯಾಕೆ ಅಪ್ಪ ಅಮ್ಮನ ಕಷ್ಟ ಕೊಡೋದು? ಅದೆಲ್ಲ ಮಾಡಬೇಡಿ ಪ್ಲೀಸ್, ದಯವಿಟ್ಟು. ಗಾಡಿ ಇಟ್ಕೊಂಡಿರೋರಲ್ಲ ಅಪ್ಪ ಅಮ್ಮನ ಮುಖ ನೋಡ್ಕೊಂಡಾದರೂ ಮೆತ್ತಿಗೆ ಓಡಿಸಿ ಗಾಡಿನ. ಈ ಜಗತ್ತೆಲ್ಲ ಅಪ್ಡೇಟ್ ಆಗ್ತಿದೆಯಲ್ಲ,
ನಮ್ಗೆ 50% ಸಾಕು ನಮ್ಗೆ ಇವಾಗ ಎಜುಕೇಷನು. 5ನೇ ಕ್ಲಾಸಿಂದ 10ನೇ ಕ್ಲಾಸು, ಫಸ್ಟ್ ಇಯರು, ಸೆಕೆಂಡ್ ಇಯರು, ಡಿಗ್ರಿ, ಡಿಪ್ಲೊಮೊ, ಲೈಫ್ ಪೂರ ಹೋದ್ರೂ ಸ್ಟಾರ್ಟಿಂಗ್ ನಾವು ಕೆಲ್ಸಕ್ಕೆ ಸೇರೋದೇ 15,000, 15ರಿಂದ 14,000 ಸ್ಟಾರ್ಟಿಂಗು. ಎಜುಕೇಷನ್ ವೇಸ್ಟು. ನಮ್ಮ ತಲೆ ಒಂದು ಇದ್ಬಿಟ್ರೆ ಮಾತ್ರ ದುಡ್ಡು ಆರಾಮಾಗಿ ಮಾಡ್ಬೋದು. ಎಜುಕೇಷನ್ ಇರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಪ್ಪ ಪ್ಲೀಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಮತ್ತು ಕಮೆಂಟ್ ಮಾಡಿಬಿಡ್ರಪ್ಪ. ನೆಗೆಟಿವ್ ಎಲ್ಲ ಕಮೆಂಟ್ ಮಾಡಬೇಡಿ, ಪಾಸಿಟಿವ್ ಆಗಿ ಮಾಡಿ, ಆಯಿತಾ? ಫೀಲ್ಡ್ಗೆ ಒಬ್ಬನ ಮೀರಿದವನು ಒಬ್ಬನು ಇರ್ತಾನೆ. ಈ ರಿಯಾಲಿಟಿ ಗೊತ್ತಿರಬೇಕಲ್ಲ.